ನಮಸ್ಕಾರ ಸ್ನೇಹಿತರೆ, ಅಶ್ವಿತಾಸ್ ಕಿಚನ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಮಂಗಳೂರಿನ ಸ್ಪೆಷಲ್ ರೆಸಿಪಿಯಾದ ಬೂತಾಯಿ ಮೀನಿನ ಸಾರು ಯಾವ ರೀತಿ ತಯಾರಿಸೋದು ಅಂತ ನೋಡುವ. ಬೇಕಾಗಿರುವ ಸಾಮಗ್ರಿಗಳು: ಬೂತಾಯಿ ಮೀನು, ಒಣಮೆಣಸು, ಹುಣಸೆ, ಮೆಂತೆ, ಕೊತ್ತಂಬರಿ ಬೀಜ, ಈರುಳ್ಳಿ, ಕಾಯಿ ತುರಿ, ಉಪ್ಪು, ಕಾಯಿಮೆಣಸು, ಅರಶಿನ ಹಾಗೂ ಬೆಳ್ಳುಳ್ಳಿ. ಇವಾಗ ನಾವು ಈ ಬೂತಾಯಿ ಮೀನಿನ ಸಾರಿಗೆ ಮಸಾಲೆ ಹೇಗೆ ತಯಾರಿಸುವುದು ಅಂತ ನೋಡುವ. ಒಂದು ಬಾಣಲೆಯನ್ನು ತಗೊಂಡಿದ್ದೇನೆ ನಾನಿಲ್ಲಿ. ಅದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ಈ ತೆಂಗಿನ ಎಣ್ಣೆ ಬಿಸಿಯಾದ ಮೇಲೆ ನಾನೇನು ಮಸಾಲೆಯನ್ನು ತೆಗೆದಿಟ್ಟಿದ್ದೆ ನೋಡಿ, ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಈ ಮಸಾಲೆ ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕಿ ಅದಕ್ಕೆ ಬೆಳ್ಳುಳ್ಳಿ, ಹುಣಸೆ ಹಾಗೂ ಸ್ವಲ್ಪ ಅರಶಿನವನ್ನು ಹಾಕಿ ನಂತರ ತೆಂಗಿನಕಾಯಿ ತುರಿಯನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ತೆಂಗಿನಕಾಯಿ ತುರಿ ಹಾಕಿದ ಮೇಲೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ನುಣ್ಣಗೆ ಇದನ್ನು ರುಬ್ಬಬೇಕು. ಇನ್ನೊಂದು ಬದಿಯಲ್ಲಿ ನಾನು ಟೊಮೆಟೊ, ನೀರುಳ್ಳಿ, ಕಾಯಿ ಮೆಣಸು ಹಾಗೂ ಶುಂಠಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಡ್ತೇನೆ. ನಂತರ ಇನ್ನೊಂದು ಬದಿಯಲ್ಲಿ ನಾನೊಂದು ಪಾತ್ರೆಯನ್ನು ತಗೊಂಡು ನಾನೇನು ಮಸಾಲೆಯನ್ನು ಕಡ್ದಿಟ್ಟಿದ್ದೇನೆ ನೋಡಿ, ಅದನ್ನು ಇದಕ್ಕೆ ಹಾಕಿ ನಿಮಗೆ ಯಾವ ಪ್ರಮಾಣದಲ್ಲಿ ಸಾರು ಬೇಕೋ ಆ ಪ್ರಮಾಣಕ್ಕೆ ನೀರು ಹಾಕಿ ಅದನ್ನು ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡಬೇಕು. ಮಸಾಲೆಯ ಹಸಿ ವಾಸನೆ ಹೋಗುವವರೆಗೆ ನಾವು ಈ ಮಸಾಲೆಯನ್ನು ಬೇಯಿಸಬೇಕು. ನಂತರ ನಾನು ಏನು ಟೊಮೆಟೊ, ನೀರುಳ್ಳಿ, ಕಾಯಿ ಮೆಣಸು ಹಾಗೂ ಶುಂಠಿಯನ್ನು ಕಟ್ ಮಾಡಿಟ್ಟಿದ್ದೇನೆ ನೋಡಿ, ಅದನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಅದರ ಜೊತೆ ಸ್ವಲ್ಪ ಉಪ್ಪನ್ನು ಹಾಕಿ ಈ ಮಸಾಲೆಯನ್ನು ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ನಂತರ ಇನ್ನೊಂದು ಬದಿಯಲ್ಲಿ ನಾನು ಈ ಬೂತಾಯಿ ಮೀನನ್ನು ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದು ಇಟ್ಟಿದ್ದೇನೆ. ಈ ಮಸಾಲೆ ಚೆನ್ನಾಗಿ ಕುದಿ ಬಂದ ಮೇಲೆ ನಾನು ಕಟ್ ಮಾಡಿಟ್ಟ ಮೀನನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. 1-2 ನಿಮಿಷಗಳ ಕಾಲ ಇದು ಮಸಾಲೆ ಕುದಿ ಬಂದ ಮೇಲೆ ಅದರ ಕೊತ್ತಂಬರಿ ಸೊಪ್ಪು ಹಾಕಿದರೆ ಬೂತಾಯಿ ಮೀನಿನ ಸಾರು ರೆಡಿಯಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.